ಕಾಂಕ್ರೀಟ್ ಅಲ್ಲ, ಇದು ಇಂಪೋರ್ಟೆಡ್ ಲ್ಯಾಮಿನೇಟ್ ಹಾಕಿ ಮಾಡಿರೋದು. ಬ್ಲ್ಯಾಕ್ ಥೀಮ್ ಅಲ್ಲಿ ರಾಯಲ್ ಆಗಿ ಮಾಡಿರುವಂತ ಕಿಚನ್ ಇದು. ಇಂಪೋರ್ಟೆಡ್ ಆಕ್ರಿಲಿಕ್ ಅಲ್ಲಿ ಯೂಸ್ ಮಾಡಿದ್ವಿ. ಬ್ಯೂಟಿಫುಲ್ ಆಗಿ ನಾವು ಒಂದು ಡಿಸೈನ್ ಮಾಡಿರುವಂತ ಮಾಸ್ಟರ್ ಬೆಡ್ರೂಮ್, ಫ್ಲೋರ್ ಟು ಸೀಲಿಂಗ್ ಗ್ಲಾಸ್ ವಾರ್ಡ್ರೋಬ್, ವೆಲ್ವೆಟ್ ಫ್ಯಾಬ್ರಿಕ್. ಇನ್ನೊಂದು ಬೆಡ್ರೂಮ್ ಕಿಡ್ಸ್ ಬೆಡ್ರೂಮ್ ಡಿಫ್ರೆಂಟ್ ಥೀಮ್ ಅಲ್ಲಿ ಮಾಡಿದೀವಿ. ಸುಮ್ಮನೆ ಒಂದು 20-30 ಲೈಟ್ ಹಾಕೋದಲ್ಲ ಇದ್ರ ಪ್ರಯಾರಿಟಿ. ಗೋಲ್ಡನ್ ಅವರ್ಸ್ ಆರ್ ಸನ್ಸೆಟ್ ಮೂಡ್ ಸ್ವಿಂಗ್ ಆಗುತ್ತೆ ಅಥವಾ ಆ ಟೈಮಲ್ಲಿ ಬೋರ್ ಅನ್ಸುತ್ತೆ, ಈ ತರ ಲೈಟಿಂಗ್ಗಳು ಮೂಡನ್ನ ಯಾವತ್ತೂ ಡಲ್ ಆಗಕ್ಕೆ ಬಿಡಲ್ಲ. ಲಾಜಿಕಲ್ ರೀಸನ್ ಬಿಹೈಂಡ್ ದೀಸ್ ಕೈಂಡ್ ಆಫ್ ಲೈಟಿಂಗ್. ಲಿವಿಂಗ್ ಹಾಲ್, ಕ್ಯಾಶುವಲ್ ಲಿವಿಂಗ್ ಅಥವಾ ಫಾರ್ಮಲ್ ಲಿವಿಂಗ್ ಅಂತ ಕರಿತೀವಿ. ಕಾಜಿ ಕಾರ್ನರ್ ಅಂತ ಪ್ರೊಫೈಲ್ಸ್ ಅಲ್ಲಿ ಇನ್ವರ್ಟೆಡ್ ಫೀಲ್ ಅಲ್ಲಿ ಕೊಟ್ಟಿದ್ವಿ, ಗ್ರಿಡ್ ಟೈಪ್ ಮಾಡಿ. ಆಮೇಲೆ ಡೈನಿಂಗ್ ಬರುತ್ತೆ. ಕರ್ಟೈನ್ಸ್ ಓಪನ್ ಮಾಡಿದ್ರೆ ಬ್ಯೂಟಿಫುಲ್ ಪ್ರಾಪರ್ಟಿ, ಒಳ್ಳೆ ವ್ಯೂನೂ ಇದೆ. ಒಂದು ಕಂಪನಿ ಬಂದ್ಬಿಟ್ಟು ಆಡ್ವಿ ಇಂಟೀರಿಯೋ ಅಂತ. ಆಕ್ಚುಲಿ 3 ವರ್ಷ ಹಳೆ ಪ್ರಾಜೆಕ್ಟ್. ಇವತ್ತಿಗೂ ಅದು ಫ್ರೆಶ್ ಆಗಿದೆ. ಕ್ವಾಲಿಟಿ ಒಂದು, ಎರಡನೇದು ಕ್ಲೈಂಟ್ ರಿಲೇಶನ್ಶಿಪ್. ನಮಸ್ತೆ, ಆಡ್ವಿ ಇಂಟೀರಿಯೋದು ಇನ್ನೊಂದು ಪ್ರಾಜೆಕ್ಟ್ ಇದು. ಹೋಮ್ ಟೂರ್ ಮಾಡೋಣ. KR ಪುರಂ ಹತ್ರ ಶ್ರೀರಾಮ್ ಬ್ಲೂ ಅಂತ ಇದೆ, ಅಲ್ಲಿದ್ ಪ್ರಾಜೆಕ್ಟ್. ಆಕ್ಚುಲಿ ಹೊಸ ಪ್ರಾಜೆಕ್ಟ್ ಶೂಟ್ ಮಾಡೋದು ಕಾಮನ್ ಆಗಿರುತ್ತೆ, ಬಟ್ ಇದು ಆಕ್ಚುಲಿ 3 ವರ್ಷ ಹಳೆ ಪ್ರಾಜೆಕ್ಟ್. ಅಂದ್ರೆ 3 ವರ್ಷ ಹಿಂದೆ ಹ್ಯಾಂಡ್ ಓವರ್ ಮಾಡಿರುವಂತದ್ದು. ಅಂಡ್ ಇವತ್ತಿಗೂ ಅದು ಫ್ರೆಶ್ ಆಗಿದೆ. ಬನ್ನಿ ಅದನ್ನ, ಅಂದ್ರೆ ಇದರಿಂದ ಒಂದು 3 ವರ್ಷ ಆದ್ಮೇಲೆ ಕ್ವಾಲಿಟಿ ಯಾವ ತರ ಇರುತ್ತೆ ಅಂತ ನೋಡಕ್ಕೂ ಚೆನ್ನಾಗಿ. 100% ಕ್ವಾಲಿಟಿ ಒಂದು, ಎರಡನೇದು ಕ್ಲೈಂಟ್ ರಿಲೇಶನ್ಶಿಪ್. 3 ವರ್ಷ ಆದ್ಮೇಲೇನು 30 ವರ್ಷ ಆದ್ಮೇಲೇನು ನಮ್ಗೆ ಕಾನ್ಫಿಡೆನ್ಸ್ ಇದೆ. ಯಾಕಂದ್ರೆ ನಾವು ಅಷ್ಟು ಚೆನ್ನಾಗಿ ಅಥವಾ ಆನ್ ಟೈಮಲ್ಲಿ ಡೆಲಿವರಿ ಮಾಡಿರ್ತೀವಿ. ಡಿಫ್ರೆಂಟ್ ಆಗಿ ಯೂನಿಕ್ ಆಗಿ ಕಾನ್ಸೆಪ್ಟ್ ಕೊಟ್ಟಿರ್ತೀವಿ. ಒಂದು ವಾಲಿಗೆ ಒಂದು ಗ್ರೀನರಿ ಆಂಬಿಯನ್ಸ್ ಇರಲಿ ಅಂತ ವಿತ್ ನೇಮ್ ಬೋರ್ಡ್ ಆಕ್ರಿಲಿಕ್ ಅಲ್ಲಿ. ಸೊ ಅಂಡ್ ವುಡನ್ ರಾಫ್ಟರ್ಸ್ ಅನ್ನ ಸಪೋರ್ಟಿವ್ ಎಲಿಮೆಂಟ್ ಆಗಿ ಕೊಟ್ಟಿದ್ದೀವಿ. ಈ ರಾಫ್ಟರ್ಸ್ ನಾನು ಏನು ರಿಲೇಟಿವಿಟಿ ಅಂತ ಹೇಳಿದೀನಿ, ವೆನ್ ನೀವು ಎಂಟರ್ ಆದ ಕೂಡಲೇ ಫೈರ್ ಅಥವಾ ಎಂಟ್ರೆನ್ಸ್ ವೆಲ್ಕಮ್ ವಾಲ್ ಅಂತ ಏನು ಕರಿತೀವಿ, ಸೇಮ್ ರಾಫ್ಟರ್ಸ್ ಅನ್ನು ಯೂಸ್ ಮಾಡಿದ್ದೀವಿ. ಅಗೇನ್ ವಿತ್ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಆಫ್ ಲ್ಯಾಕ್ಟಿಕ್ ಗ್ಲಾಸ್. ವೈಟ್ ರಿಫ್ಲೆಕ್ಷನ್ಸ್ ಏನಿದೆ ಗ್ಲಾಸ್ ಇಂದ ಬಂದಿರೋದು. ಸೊ ಹಿಡನ್ ಲೈಟ್ಸು ಆಂಬಿಯನ್ಸ್ಗೋಸ್ಕರ ಇದನ್ನು ಕೊಟ್ಟಿದ್ದೀವಿ. ಸೊ ಶೋ ಆರ್ಟಿಫ್ಯಾಕ್ಟ್ಸು ಇಡೋಕ್ಕೂ ಅಗೇನ್ ಲೈಟಲ್ಲಿ ಆಂಬಿಯನ್ಸ್ ಕ್ರಿಯೇಟ್ ಆಗುತ್ತೆ. ಲಿವಿಂಗ್ ಹಾಲ್, ಟಿವಿ, ಕ್ಯಾಶುವಲ್ ಲಿವಿಂಗ್ ಅಥವಾ ಫಾರ್ಮಲ್ ಲಿವಿಂಗ್ ಅಂತ ಕರಿತೀವಿ. ದೆನ್ ಇಲ್ಲಿ ಎಂಟೈರ್ ಇದನ್ನು ಬ್ಯಾಕ್ಗ್ರೌಂಡ್ ಸಪೋರ್ಟ್ ಆಗಿ ಕೊಟ್ಟಿದ್ದೀವಿ. ಈಗ ಮೂಡ್ ಲೈಟ್ ಅವ್ರ ಆಂಬಿಯಂಟ್ ಲೈಟಲ್ಲಿ ಇದು ಈ ಏರಿಯಾ ನೀವು ನೋಡ್ತಾ ಇದ್ದೀರಾ. ಸೊ ಸೀಲಿಂಗಲ್ಲೂ ನಾವು ಪ್ರೊಫೈಲ್ಸಲ್ಲಿ ಇನ್ವರ್ಟೆಡ್ ಫೀಲಲ್ಲಿ ಕೊಟ್ಟಿದ್ದೀವಿ, ಗ್ರಿಡ್ ಟೈಪ್ ಮಾಡಿ. ಸೊ ಲೈಟ್ ಗ್ರೇ ಆರ್ ಆ್ಯಶ್ ಕಲರಲ್ಲಿ ಕೊಟ್ಟಿದ್ದೀವಿ. ಅದ್ರ ಒಳಗಡೆ ಏನಿದೆ ಈ ಲೈನ್ಸ್ಗಳು, ಇದೆಲ್ಲ ಈ ವಾಲನ್ನು ಡಿಫೈನ್ ಮಾಡುವಂಥದ್ದು. ಈ ವಾಲ್ ಏನಿದೆ, ಈ ವಾಲ್ ಇದೇ ಲೈನ್ಗಳು ಮೇಲ್ಗಡೆಗೆ ಅಲೈನ್ಮೆಂಟ್ ಇದೆ. ಸೊ ಇಲ್ಲಿ ಲೈಟ್ ಇದೆ, ಇಲ್ಲಿ ಸಿಂಪಲ್ ಆಗಿ ಗ್ರೂವಲ್ಲಿ ಕೊಟ್ಟಿದ್ದೀವಿ. ಕಾಂಕ್ರೀಟ್ ವಾಲ್ ಫಿನಿಷಲ್ಲಿ ಮಾಡಿದ್ದೀವಿ ಅದನ್ನು. ಆ್ಯಂಡ್ ಅಗೇನ್ ಇನ್ನು ಇದು ಆ್ಯಂಬಿಯಂಟ್ ಅವ್ರ ಮೂಡ್ ಲೈಟು. ಜನರಲ್ ಲೈಟ್ ಹಾಕಿದಾಗ ನಾವು ಸೋರ್ಸ್ ಆಫ್ ಲೈಟ್ ಅಂತ ಏನು ಕರಿತೀವಿ. ಅಗೇನ್ ಈ ವಾಲ್ ಹೈಲೈಟ್ ಆಗೋಕ್ಕೆ ಈ ಲೈಟನ್ನು ಯೂಸ್ ಮಾಡಿದ್ದೀವಿ. ಇದು ಸೋರ್ಸ್ ಲೈಟು, ಎಂಟೈರ್ ಏರಿಯಾ ಲಿಟಪ್ ಆಗುತ್ತೆ. ಇದು ಅಗೇನ್ ಇಲ್ಲೊಂದು ಈ ಲೈನನ್ನು ಡಿಫೈನ್ ಮಾಡೋಕ್ಕೆ ಅಗೇನ್ ಇಲ್ಲೊಂದು ಆ್ಯಂಬಿಯಂಟ್ ಲೈಟು, ವಾಲ್ ವಾಷರ್ ಅಂತ ನಾವು ಕರಿತೀವಿ. ಸೀಲಿಂಗನ್ನು ಲೈಟಲ್ಲಿ ವಾಶ್ ಮಾಡುತ್ತೆ ಅದು. ಏನು ಇದು ಜನರಲ್ ಲೈಟು. ಸೊ ಪರ್ಪಸ್ ಈಗ ಇದೆಲ್ಲ ಆಫ್ ಮಾಡಿದ್ರು ಈ ಲೈಟಲ್ಲಿ ಏರಿಯಾ ಲಿಟಪ್ ಆಗುತ್ತೆ. ಎಂಟೈರ್ ಲೈಟ್ ಆನ್ ಆದಾಗ ಈ ಫೀಲ್ ಸಿಗುತ್ತೆ ಇದರಲ್ಲಿ. ಆ್ಯಂಡ್ ಅಗೇನ್ ನಾವೀಗ ಏನು ಮಾಡ್ತಾ ಇದ್ದೀವಿ, ಇದು ಡೇ ಟೈಮಲ್ಲೇ ತೋರಿಸ್ತಾ ಇರೋದು. ಸೊ ನ್ಯಾಚುರಲ್ ಲೈಟು, ಗಾಳಿ ಬೆಳಕು ಬೇಕು ಅಂತಂದಾಗ ಇದೆಲ್ಲ ಆಫ್ ಆದ್ರೂ ವೆರಿ ಸಿಂಪಲ್, ಕರ್ಟೈನ್ಸ್ ಓಪನ್ ಮಾಡಿದ್ರೆ ಸೂಪರ್ ಆಗಿ ಬರುತ್ತೆ. ಯಾಕಂದರೆ 6th ಫ್ಲೋರಲ್ಲಿ ಇದೆ, ಹೊರಗಡೆ ಎಂಟೈರ್ ವ್ಯೂನೂ ಸಿಗುತ್ತೆ, ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಲಿವಿಂಗ್ ರೂಮ್ ಕಾನ್ಸೆಪ್ಟಲ್ಲಿ ಇದೆ. ಇದು ಕ್ಯಾಶುವಲ್ ಲಿವಿಂಗ್ ಅಂತ ನಾವು ಕರಿತೀವಿ, ಅವ್ರು ಕಾಜಿ ಕಾರ್ನರ್ ಅಂತ ಅಂತೀವಿ. ಸೊ ಇಲ್ಲಿ ಕ್ಯಾಶುವಲ್ ಕೂತ್ಕೊಳ್ಳೋದು, ಟೀ ಕುಡಿಯೋದು, ಚೆಸ್ ಆಡೋದು, ಸೊ ಎಲ್ಲದಕ್ಕೂ ವರ್ಕ್ ಆಗುತ್ತೆ ಇದು ಕಾಜಿ ಕಾರ್ನರ್. ಓಕೆ, ಸೊ ಈ ಕಾರ್ನರ್ನ ಯುಟಿಲೈಸ್ ಮಾಡಿರುವಂಥದ್ದು. ಸೊ ಇದು ಬೇಸಿಕಲಿ ಟಿವಿ ನೋಡೋಕ್ಕೆ ಅಥವಾ ಫ್ಯಾಮಿಲಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರೇ ಬಂದ್ರೂ ಈ ಜಾಗ ವರ್ಕ್ ಆಗುತ್ತೆ. ಸೊ ಟಿವಿ ಯೂನಿಟ್ ಬಂದು ಯಾವ ರೀತಿ ಡಿಸೈನ್ ಮಾಡಿ, ಟಿವಿ ಯೂನಿಟ್ ಅಗೇನ್ ಈ ವಾಲ್ ಏನಿದೆ ಇದೇ ಕಂಟಿನ್ಯೂಟಿ ಕಾಂಕ್ರೀಟ್ ಫಿನಿಶ್ ಅನ್ನು ಅಲ್ಲಿ ವಿದೌಟ್ ಹ್ಯಾವಿಂಗ್ ಎನಿ ಪ್ಯಾಟರ್ನ್, ಯಾವುದು ಪ್ಯಾಟರ್ನ್ ಮಾಡಿಲ್ಲ, ಬರೀ ರಸ್ಟಿಕ್ ಆಗಿ ಮಾಡಿದ್ದೀವಿ. ಆ್ಯಂಡ್ ಕೆಳಗಡೆ ಸಣ್ಣ ಚಿಕ್ಕದು ಕನ್ಸೋಲ್ ಯೂನಿಟ್ ಕೊಟ್ಟಿದ್ದೀವಿ ಅಷ್ಟೇ. ಸೊ ಇದ್ರ ಜೊತೆ ಟಿವಿದಲ್ಲಿ ಇಂಡಲ್ಜ್ ಆಗಿದೆ, ವೈರಿಂಗ್ ಕೇಬಲಿಂಗ್ ಎಲ್ಲ ಏನಿದೆ ಎಲ್ಲ ಎಂಟೈರ್ಲಿ ಒಳಗಡೆ ಬಂದಿದೆ. ಇದು ಆ್ಯಕ್ಚುಲಿ ಕಾಂಕ್ರೀಟ್ ಥರ ಫೀಲ್ ಇದೆ, ಬಟ್ ಇದು ಆ್ಯಕ್ಚುಲಿ ನಾಟ್ ಕಾಂಕ್ರೀಟ್ ಅಲ್ಲ. ಇದು ಪ್ಲೈವುಡ್ ಯೂಸ್ ಮಾಡಿಕೊಂಡು ಅದ್ರ ಮೇಲೆ ಇಂಪೋರ್ಟೆಡ್ ಲ್ಯಾಮಿನೇಟ್ ಹಾಕಿ ಮಾಡಿರೋದು ಕಾಂಕ್ರೀಟ್ ಫೀಲ್ ಬರುತ್ತಲ್ಲ. ಎಕ್ಸಾಕ್ಟ್ಲಿ. ಸೊ ಇಲ್ಲಿಂದನೇ ನಾವು ಕಾಂಕ್ರೀಟ್ ಫೀಲನ್ನೇ ಕ್ಯಾರಿ ಮಾಡಿರುವಂಥದ್ದು. ಹೌದು. ಸೊ ಇಲ್ಲೇನಿದೆ, ಇಲ್ಲಿ ಈ ಲೈನ್ಸ್ಗಳೇನಿದೆಯಲ್ಲ ಈ ಸೈಜಲ್ಲಿ ನಾವು ಲೈಟನ್ನು ಸೇಮ್ ಲೈನಲ್ಲಿ ತಗೊಂಡೋಗಿದ್ದೀವಿ. ಅಲ್ಲಿರೋ ಲೈಟು ಅದನ್ನು ಪ್ಯಾಟರ್ನ್ ಮಾಡೋಕ್ಕೆ, ಅದನ್ನು ಪ್ಯಾಟರ್ನ್ನ ಬ್ರೇಕ್ ಮಾಡೋಕ್ಕೆ ಈ ಸೀಲಿಂಗನ್ನು ನಾವು ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟಲ್ಲಿ ಕೊಟ್ಟಿರೋದು. ಇದು ಜಾಯ್ನರಿ ವೀನಿಯರ್ ಅಂತ ಕರಿತೀವಿ. ವೀನಿಯರೇ ಬಟ್ ಇನ್ ರಸ್ಟಿಕ್ ಗ್ರೀನ್ ಕಲರ್ ಚಾಕ್ ಫಿನಿಶಲ್ಲಿ ಇದೆ. ಸೊ ಅದರಲ್ಲಿ ಈ ಪ್ಯಾಟರ್ನ್ ಏನಿದೆ ನೋಡಿ, ಜಿಗ್ಜಾಗ್ ಪ್ಯಾಟರ್ನ್ ಅಂತ ಕರಿತೀವಿ, ಅವ್ರು ಹೆರಿಂಗ್ ಮೂನ್ ಪ್ಯಾಟರ್ನ್, ರಿಲೇಟೆಡ್ ಟು ಹೆರಿಂಗ್ ಮೂನ್ ಪ್ಯಾಟರ್ನ್. ಸೊ ಅಲ್ಲಿ ಲೈಟಿಂಗು ವರ್ಕ್ ಆಗುತ್ತೆ, ಸೋಫಾ ಮೇಲೆ ಒಂದು ಸಪೋರ್ಟಿಂಗ್ ಎಲಿಮೆಂಟ್ ಆಗೂ ಇರುತ್ತೆ. ನೀವು ಇಲ್ಲಿಂದ ಇದನ್ನು ನೋಡಿದ್ರೆ ಇದು ಹಿಂಗೆ ಹೋಗಿ ಇಲ್ಲಿ ಬ್ಯಾಟನ್ ಬ್ರೇಕ್ ಆಗಿ ಪುನಃ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ. ಆ ಕಂಟಿನ್ಯೂ ಆ ಲೈನನ್ನು ರೀಡ್ ಮಾಡೋಕ್ಕೆ ನಾವು ಪ್ರೊಫೈಲ್ ಲೈಟ್ಸನ್ನು ಕೊಟ್ಟಿದ್ದೀವಿ. ಟಿವಿ ವಾಲ್ ಜೊತೆ ಸಪೋರ್ಟಿಂಗ್ ಆ್ಯಂಡ್ ಹೈಲೈಟ್ ಎಲಿಮೆಂಟ್ ಆಗಿ ಸ್ಕಲ್ಪ್ಚರನ್ನು ಕೊಟ್ಟಿದ್ದೀವಿ. ಸೊ ರಾಕ್ ಕ್ಲೈಂಬಿಂಗ್ ಪೋಸ್ಚರಲ್ಲಿದೆ ಅದು. ಸುಮ್ಮನೆ ಜಸ್ಟ್ ಒಂದು ಪಾಯಿಂಟ್ ಆಫ್ ಅಟ್ರಾಕ್ಷನ್ ಥರ ಮಾಡಿರೋದು. ಸೊ ಆ್ಯಂಡ್ ಅಗೇನ್ ಈ ಅಲ್ಲೇನು ಸೀಲಿಂಗಲ್ಲಿ ನೀವೇನು ಪ್ಯಾಟರ್ನ್ ನೋಡಿದ್ರಿ ಅದು ಇಲ್ಲಿ ವಾಲಲ್ಲಿ ಡ್ರಾಪ್ ಆಗಿದೆ. ಓಕೆ, ಆ್ಯಂಡ್ ಇದು ಡೈನಿಂಗ್ ಏರಿಯಾ, ಪೂಜೆ ರೂಮ್.
ಓಕೆ, ಸೊ ಇದು ಬಂದು ಡೈನಿಂಗ್ ಏರಿಯಾ ಒಳ್ಳೆ ಸೆಟ್ ಆಗಿದೆಯಲ್ಲ. ಸೊ ಅಗೇನ್ ಈ ಲೈಟ್ಸು ಆ್ಯಂಡ್ ಮೇಲೆ ಸೀಲಿಂಗಲ್ಲಿ ಏನು ಕೊಟ್ಟಿದ್ದೀವಿ, ಮಿರರ್ ಕೊಟ್ಟಿದ್ದೀವಿ. ಆ ಮಿರರ್ ಕೂಡ ಅಗೇನ್ ಇದೇ ಪ್ಯಾಟರ್ನು ಇಲ್ಲಿಂದ ಕಂಟಿನ್ಯೂ ಆಗಿ ಇಲ್ಲಿ ಬಂದಂಗಿರುತ್ತೆ. ಅದು ಅದ್ರ ಮಿರರ್ ಕೂಡ ಒಳ್ಳೆ ರಿಫ್ಲೆಕ್ಟ್ ಆಗುತ್ತೆ. ಪ್ಲಸ್ ಅದೇ ಪ್ಯಾಟರ್ನ್ ನೋಡಿ, ಅದು ವಿಗ್ರೂ ಮಾಡಿ ಅದೇ ಪ್ಯಾಟರ್ನ್ ಕೊಟ್ಟಿದ್ದೀವಿ. ಇಲ್ಲಿ ಏನು ಪ್ಯಾಟರ್ನ್ ನಾವು ಜಿಗ್ಜ್ಯಾಗ್ ಕಾಣಿಸುತ್ತೆ, ಸೇಮ್ ಪ್ಯಾಟರ್ನ್ ಅಲ್ಲೂ ಕಾಣಿಸುತ್ತೆ. ಅದಕ್ಕೆ ಹೈಲೈಟರ್ ಆಗಿ ನಾವು ಈ ಲೈಟ್ಸನ್ನು ಕೊಟ್ಟಿದ್ದೀವಿ. ಆ್ಯಂಡ್ ಇದು ಅಗೇನ್ ಬ್ರೇಕ್ಫಾಸ್ಟ್ ಕೌಂಟ್ರು. ಸೊ ಬ್ರೇಕ್ಫಾಸ್ಟ್ ಕೌಂಟರ್ ಎಂಟೈರ್ ಇದು ಕೊರಿಯನ್ ಫೀಲಲ್ಲಿ ಮಾಡಿದ್ದೀವಿ. ಸೇಮ್ ನಾವು ಎಂಟ್ರೆನ್ಸಿಂದ ಇದು ಲೆಫ್ಟ್ ವಾಲ್ ಇದು. ಸೊ ಎಂಟ್ರೆನ್ಸಿಂದ ಹಿಂಗೆ ಬಂದು ಎಲ್ ಶೇಪಲ್ಲಿ ಇಲ್ಲಿಗೆ ಬರುತ್ತೆ. ಸೇಮ್ ರಾಪ್ಟರ್ಸನ್ನು ಕಂಟಿನ್ಯೂ ಮಾಡಿ ಇಲ್ಲಿಗೆ ಇದು ಬ್ರೇಕ್ ಆಗಿದೆ. ಸೊ ಅದೇನಿದೆ ಅದು ಸೀಲಿಂಗ್ ಅಲ್ಲಿ ತನಕ ಹೋಗುತ್ತೆ. ಸೊ ಇದೇನು ಓಪನ್ ಆಗಿದೆ, ಇದಕ್ಕೆ ಸಪೋರ್ಟಿವ್ ಎಲಿಮೆಂಟ್ ಆಗಿ ಇದನ್ನು ಕೊಟ್ಟಿದ್ದೀವಿ. ಲೈಟ್ ಇರುತ್ತೆ, ಆರ್ಟಿಫ್ಯಾಕ್ಟ್ಸಲ್ಲಿ ಇಟ್ಕೋಬೋದು. ಫ್ಲೋರಲ್ ಏನಾದರೂ ಆರ್ಟಿಫ್ಯಾಕ್ಟ್ಸು ಗ್ರೀನರಿ ಇಡೋಕ್ಕೆ ಒಂದು ಜಾಗ ಆಗಿ ವರ್ಕ್ ಆಗುತ್ತೆ. ಇದು ಜಸ್ಟ್ ಫಾರ್ ಎನ್ ಆಂಬಿಯನ್ಸ್, ನಥಿಂಗ್ ಎಲ್ಸ್. ಇದರಲ್ಲಿ ಬೇರೆ ನಾವು ಪ್ಯಾಟರ್ನ್ಸ್ ಅಥವಾ ಬೇರೆ ಯಾವುದೇ ರೀತಿ ಪರ್ಪಸ್ ಇರಲ್ಲ ಇರಲಿ. ಕಿಚನ್ ಬಂದು ಯಾವ ಥೀಮಲ್ಲಿ ಮಾಡಿದ್ದೀವಿ? ಇದು ಡಾರ್ಕ್ ಥೀಮೇ. ಈಗ ಅಲ್ಲಿ ಏನು ನಾವು ಗ್ರೇ ಕಾನ್ಸೆಪ್ಟ್ ಕೊಟ್ಟಿದ್ದೀವಿ, ಅದನ್ನು ಹೈಲೈಟ್ ಮಾಡೋಕ್ಕೆ ಅಂತ ಇನ್ನೂ ಡಾರ್ಕ್ ಥೀಮಲ್ಲಿ ಮಾಡಿದ್ದೀವಿ. ಇದು ಬ್ಲ್ಯಾಕ್ ಇಂಪೋರ್ಟೆಡ್ ಆಕ್ರಿಲಿಕ್ ಯೂಸ್ ಮಾಡಿದ್ದೀವಿ. ಸೊ ಕಾರ್ಡ್ಸ್ ಅಗೇನ್ ಕಾರ್ಡ್ಸ್ ಕೂಡ ಸೇಮ್ ಬ್ಲ್ಯಾಕಲ್ಲಿ, ಹೌದು ಬ್ಲ್ಯಾಕಲ್ಲಿ ಸತ್ವರಿಯೋ ಫಿನಿಶಲ್ಲಿ ಕೊಟ್ಟಿದ್ದೀವಿ. ಆ್ಯಂಡ್ ಅಗೇನ್ ಈ ಡ್ಯಾಡೋ ಟೈಲ್ಸ್ ಏನೋ ಇದು ಪ್ಲೇಸ್ ಮೇಜರ್ ರೋಲ್. ಸೊ ಇಲ್ಲಿ ಕಲರ್ ವೈಸು ಅಲ್ಲಿದು ಗ್ರೇ ಇದೆ ಸ್ವಲ್ಪ ಅಪೀಲಿಂಗ್. ಆ್ಯಂಡ್ ಪ್ಯಾಟರ್ನಿಗೆ ನಾವೇನು ಮಿರರು ಅಥವಾ ನಾವೇನು ಹೈಲೈಟ್ರು ವೀನಿಯರ್ಸನ್ನು ಮಾತಾಡಿದ್ದೀವಿ, ಸೇಮ್ ಪ್ಯಾಟರ್ನ ಕಂಟಿನ್ಯೂ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಆಂಬಿಯಂಟ್ ಆ್ಯಂಡ್ ಲೈಟ್ ಒಂದು ಸ್ಮಾಲ್ ಸೋರ್ಸ್ ಆಫ್ ಲೈಟ್ ಕೊಟ್ಟಿದ್ದೀವಿ. ಇಲ್ಲಿ ಓಪನ್ ಮಾಡಿದ್ರು ಇಲ್ಲಿ ಅಗೇನ್ ಇದ್ರೊಳಗಡೆ ಲೈಟ್ ಎಲ್ಲ ಕೊಟ್ಟಿದ್ದೀವಿ. ಹೌದು ಹೌದು. ಸೊ ಪರ್ಪಸ್ ವೈಸು ಏನೇ ಇದ್ರೂ ಅಲ್ಲಿಗೆ ಡಾರ್ಕ್ ಆಗಬಾರ್ದು ಅಂತ ಹೇಳೋ ರೀಸನ್ಗೆ. ಆ್ಯಂಡ್ ಇಲ್ಲಿ ಇದೇನು ಲೈಟ್ ಹಿಡನ್ ಆಗಿ ಕೊಟ್ಟಿದ್ದೀವಿ, ಪ್ರೊಫೈಲ್ ಲೈಟನ್ನು ಯೂಸ್ ಮಾಡಿದ್ದೀವಿ. ಈಗೇನು ಅಲ್ಲಿ ಒಂದು ಗ್ರೀನರಿ ಪಾಟ್ ಇಡೋಕ್ಕೆ ಒಂದು ಜಾಗ ಓಪನ್ ಶೆಲ್ಫ್ ಇಟ್ಟಿದ್ದೀವಿ, ಅದ್ರಲ್ಲೂ ಒಂದು ಲೈಟನ್ನು ಸೋರ್ಸ್ ಮಾಡಿದ್ದೀವಿ ಅಲ್ವಾ. ಕಿಚನ್ ಅಲ್ಲೂ ಗ್ರೀನರಿ ಇಟ್ಕೊಳ್ಳೋದು. ಹೌದು. ಸೊ ಅಲ್ಲಿ ಸ್ಮಾಲ್ ಎಲಿಮೆಂಟ್ಸ್ ಅದೇನಾಗುತ್ತೆ, ಒಂದು ವೈಬ್ರೆಂಟ್ ಅಥವಾ ಒಂದು ಅಪೀಲಿಂಗ್ ಫೀಲ್ ಸಿಗುತ್ತೆ. ಇಲ್ಲಿಂದ ನೋಡಿದ್ರೆ ಸೆಟ್ಲ್ ಆಗಿರುತ್ತೆ ಬ್ಲ್ಯಾಕು. ಓಪನ್ ಮಾಡಿದ್ರೆ ಇಲ್ಲಿ ಸ್ಟೋರೇಜು ಎವ್ರಿಥಿಂಗ್ ಯುಟಿಲೈಸ್ ಆಗುತ್ತೆ. ಫ್ರಿಡ್ಜ್ ಯೂನಿಟ್ ಕೊಟ್ಟಿದ್ದೀವಿ. ಅದಾದಮೇಲೆ ದೇವ್ರ ಮನೆ. ಇದು ದೇವ್ರ ಮನೆ ಕೆಳಗಡೆ ಕ್ರಾಕರಿ ಯೂನಿಟ್. ಇದೆಲ್ಲ ಕಸ್ಟಮರ್ಸ್ ರಿಕ್ವೈರ್ಮೆಂಟು. ನಾವು ಸಜೆಸ್ಟ್ ಮಾಡೋದು ಹಿಂಗೆ ಮಾಡಬೇಕು ಅಂತ ಯಾವುದು ರೂಲ್ಸ್ ಇಲ್ಲ. ಸೊ ಕಸ್ಟಮರ್ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಏನು ಅದನ್ನು ಡಿಫೈನ್ ಮಾಡ್ಕೊಂಡು ಇದು ಡಿರೈವ್ ಮಾಡಿರುವಂಥದ್ದು. 3 BHK ಇದು. ಈಗ ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ. ಕಾಂಬಿನೇಷನ್ ಆಫ್ ಡಾರ್ಕ್ ಆ್ಯಂಡ್ ಬ್ರೈಟ್ ಥೀಮ್ ಎರಡು ಮಿಕ್ಸ್ ಮಾಡಿದ್ದೀವಿ. ಸೊ ಇಲ್ಲಿ ಒಳ್ಳೆ ಸ್ಕೈ ತರ ಕಾಣಿಸುತ್ತಲ್ಲ, ಅಂದರೆ ಅದು ತುಂಬ ಸ್ಮಾಲ್ LEDsಗಳನ್ನ ಕೊಟ್ಟಿದ್ದೀವಿ. ಆ್ಯಂಡ್ ಅಗೇನ್ ಆ ಫ್ಲೋರಲ್ ಪ್ಯಾಟರ್ನ್ ಏನು ವೈಟಲ್ಲಿ ನೋಡ್ತಾ ಇದ್ದೀರಾ, ಅದು ಇಲ್ಲಿಂದ ಈ ಎಲಿಮೆಂಟನ್ನು ತಗೊಂಡಿರೋದು. ಸೊ ಈ ಪೋರ್ಷನ್ ಏನಿದೆ ಇದನ್ನು ಮಾತ್ರ ನೋಡಿದ್ರೆ ಅದಕ್ಕೆ ಪಾಪಪ್ ಆದಂಗೆ ಅನ್ಸುತ್ತೆ. 1 2 3 4. ಸೊ ನಿಮಗೆ ಹಿಂಗೂ ನೋಡ್ಬೋದು, ಇಲ್ಲ ಇದನ್ನು ಹಿಂಗೂ ನೋಡ್ಬೋದು. ಯಾವ ಥರ ರೀಡ್ ಮಾಡ್ತೀರಿ ಅದ್ರ ಮೇಲೆ. ಬಟ್ ಇದೇನಿದೆ ಇದಕ್ಕೆ ರೀಡಿಂಗ್ ರಿಲೇಟಬಿಲಿಟಿಗೋಸ್ಕರ ಮಾಡಿರುವಂಥದ್ದು ಇದು. ಈ ಪ್ಯಾಟರ್ನ್ 1 2 3 4 ಈ ಪೆಟಲ್ಸು ಮೇಲ್ಗಡೆ ನಾವು ಸ್ಕೇಲ್ ಅಪ್ ಮಾಡಿ ವೈಟ್ ಕಲರಲ್ಲಿ ಕೊಟ್ಟಿದ್ದೀವಿ. ಅದು ಒನ್ ಆಫ್ ದ ಡಿಸೈನ್ ಫಿಲಾಸಫಿ ಅಷ್ಟೇ. ಆ್ಯಂಡ್ ಇದು ಹೆಡ್ ಬೋರ್ಡು ವಿತ್ ಬೆಡ್ಡು ಆ್ಯಂಡ್ ಬ್ಯಾಕ್ ಡ್ರಾಪಲ್ಲಿ ಒಂದು ವೀನಿಯರ್ದು ಆ್ಯಂಬಿಯನ್ಸ್ ಕ್ರಿಯೇಟ್ ಮಾಡಿದ್ದೀವಿ. ಆ್ಯಂಡ್ ಲೆಫ್ಟ್ ಸೈಡಲ್ಲಿ ಒಂದು ಸ್ಮಾಲ್ ವಿಂಡೋ ಇದೆ. ಆ್ಯಂಡ್ ಇಲ್ಲಿ ವಾರ್ಡ್ರೋಬ್ ಕೊಟ್ಟಿದ್ದೀವಿ. ಫ್ಲೋರ್ ಟು ಸೀಲಿಂಗ್ ಗ್ಲಾಸ್ ವಾರ್ಡ್ರೋಬ್ ವಿತ್ ವೆಲ್ವೆಟ್ ಫ್ಯಾಬ್ರಿಕ್ ವೀನಿಯರ್. ಸೇಮ್ ನಾವೇನಲ್ಲಿ ಏನು ಯೂಸ್ ಮಾಡಿದ್ದೀವಿ ಅದೇ ಕಂಟಿನ್ಯೂ ಆಗಿದೆ. ಆ್ಯಂಡ್ ಇಲ್ಲಿ ಪುನಃ ವೀನಿಯರ್ ಆ್ಯಸ್ ಎ ಡಿವೈಡರು, ಇಲ್ಲಿ ಗ್ರೇ ಗ್ಲಾಸ್ ಕೊಟ್ಟಿದ್ದೀವಿ. ಸೊ ಇದು ಈ ವಾರ್ಡ್ರೋಬು ಬೇಸಿಕಲಿ ಇದ್ರ ಅಪೋಸಿಟ್ ಇರೋದಕ್ಕೆ ಎಲ್ಲೋ ಸ್ಪೇಸ್ ಕನ್ಸ್ಟೆಂಟ್ ಅಂತ ಏನೂ ಅನಿಸಲ್ಲ. ಇನ್ಕ್ಲೂಡಿಂಗ್ ಒಳಗಡೆನೂ ಒಂದು ಲೈಟನ್ನು ಕೊಟ್ಟಿದ್ದೀವಿ. ಸೊ ಇದೀಗ ನಾವು ಲೈಟ್ ಆನ್ ಮಾಡಿದಾಗ ಈ ಆಂಬಿಯನ್ಸ್ ಇದೆ. ಅಗೇನ್ ಇಲ್ಲೊಂದು ಬಾಲ್ಕನಿ ಇದೆ. ಇಲ್ಲಿ ನೀವು ಓಪನ್ ಮಾಡಿದರೆ ನ್ಯಾಚುರಲ್ ಲೈಟು ವೆಂಟಿಲೇಷನ್ಸು ಎಲ್ಲ ಸಫಿಷಿಯೆಂಟ್ ಆಗಿ ಇದೆ ಈ ಬಾಲ್ಕನಿ ಎಲ್ಲ. ಸೊ ಏನೋ ಇದು ಬಿಲ್ಡರ್ ಏನು ಕೊಡ್ತಾರೆ ಅಷ್ಟೇ ವೆಂಟಿಲೇಷನ್ನು, ನ್ಯಾಚುರಲ್ ಗಾಳಿ ಬೆಳಕು ಬರೋದು. ಬಟ್ ಅದರಲ್ಲಿ ನಾವೇನು ಆಫ್ಟರ್ 6 PM ಅಥವಾ ಸನ್ಸೆಟ್ ಆಗಬೇಕಿದ್ರೆ, ಸೊ ಆ ಗೋಲ್ಡನ್ ಅವರ್ಸ್ ಅಂತ ಕರಿತೀವಿ. ಸೊ ಆ ಟೈಮಲ್ಲಿ ನಾವು ಪುನಃ ಆ್ಯಂಬಿಯನ್ಸನ್ನು ಡೇ ಮೂಡಿಗೆ ತಗೊಂಡು ಹೋಗೋಕ್ಕೆ ಈ ಲೈಟಿಂಗ್ಗಳು ಹೆಲ್ಪ್ ಆಗೋದು. ಸುಮ್ಮನೆ ಲೈಟ್ ಫ್ಯಾನ್ಸಿಗೆ ಅಂತ ನಾವು ಕೊಡೋದಲ್ಲ ಅದು. ಅದರಲ್ಲಿ ದೇರ್ ಇಸ್ ಎ ಸೈಕಾಲಜಿಕಲ್ ರೀಸನ್. ಆ್ಯಂಡ್ ಅದಲ್ಲದೆ ಇಂಜಿನಿಯರಿಂಗ್ ಆ್ಯಂಡ್ ಆರ್ಕಿಟೆಕ್ಚರ್ ಇವ್ಯಾಲ್ಯೂಯೇಟ್ ಮಾಡಿರೋಂಥ ಲೈಟ್ಗಳನ್ನೇ ನಾವು ಕೊಟ್ಟಿರೋದು. ಸುಮ್ಮನೆ ಒಂದು 20-30 ಲೈಟ್ ಹಾಕೋದಲ್ಲ ಇದ್ರ ಪ್ರಯಾರಿಟಿ. ಆ ಪ್ರಯಾರಿಟಿ ಏನಂದರೆ ಗೋಲ್ಡನ್ ಅವರ್ಸ್ ಆರ್ ಸನ್ಸೆಟ್ ಮೂಡ್ ಸ್ವಿಂಗ್ ಆಗುತ್ತೆ ಅಥವಾ ಆ ಟೈಮಲ್ಲಿ ಬೋರ್ ಅನಿಸುತ್ತೆ. ಸೊ ಈ ಥರ ಲೈಟಿಂಗ್ಗಳು ಮೂಡನ್ನು ಯಾವತ್ತೂ ಡಲ್ ಆಗೋಕ್ಕೆ ಬಿಡಲ್ಲ. ಇದ್ರದ್ದು ಲಾಜಿಕಲ್ ರೀಸನ್ ಬಿಹೈಂಡ್ ದೀಸ್ ಕೈಂಡ್ ಆಫ್ ಲೈಟಿಂಗ್ಸ್. ಸೊ ಬೆಡ್ರೂಮಲ್ಲಿ ಒಂದು ಫ್ಲೋರ್ ಟು ಸೀಲಿಂಗ್ ಎನ್ಕ್ಲೋಸ್ಡ್ ವಾರ್ಡ್ರೋಬ್ ಇದೆ, ಇಲ್ಲೊಂದು ಓಪನ್ ವಾರ್ಡ್ರೋಬ್ ಇದೆ. ಬರೀ ಫ್ಯಾಬ್ರಿಕಲ್ಲೇ ಟ್ರೀಟ್ ಮಾಡಿದ್ದೀವಿ. ಲೈಟ್ ಆಫ್ ಮಾಡಿದ್ರೆ ಇಲ್ಲೊಂದು ರೂಮ್ ಇದೆ ಅಂತಲೇ ಅನಿಸಲ್ಲ. ವೆರಿ ನೆಕ್ಸ್ಟ್ ಟು ದಿಸ್ ರೂಮ್ ದೇರ್ ಇಸ್ ಎ ಬಾತ್ರೂಮ್. ಹೈಡ್ ಮಾಡೋಕ್ಕೂ ಈ ಕರ್ಟನ್ ಹೆಲ್ಪ್ ಮಾಡುತ್ತೆ. ಸೊ ಇದು ಕಿಡ್ಸ್ ಬೆಡ್ರೂಮ್. ಬನ್ನಿ ತೋರಿಸ್ತೇನೆ. ಕಿಡ್ಸ್ ಬೆಡ್ರೂಮ್. ಸೊ ಒಬ್ಬನು ಹುಡುಗ ಇದ್ದಾನೆ, ಅವನು ಚೆಸ್ ಚಾಂಪಿಯನು. ಸೊ ಪರ್ಪಸ್ಸು ಒಂದು ಬೆಡ್ ಬರಬೇಕು, ಆಮೇಲೆ ವಾರ್ಡ್ರೋಬ್ ಸಫಿಷಿಯೆಂಟ್ ಆಗಿರಬೇಕು. ಸೊ ಲೆಫ್ಟ್ ಆ್ಯಂಡ್ ರೈಟಿಗೆ ವಾರ್ಡ್ರೋಬ್ ಕೊಟ್ಟು ಆ್ಯಂಡ್ ಅಗೇನ್ ಈ ಡಿಸೈನ್ಸ್ಗಳನ್ನೆಲ್ಲ ಇದ್ರ ಜೊತೆ ಮ್ಯಾಚ್ ಮಾಡಿಕೊಂಡು ರೋಸ್ ಗೋಲ್ಡ್ ಇದು ಇನ್ಸರ್ಟೆಡ್ ಪ್ಯಾಟರ್ನ್ ಇರುವಂಥ ಲ್ಯಾಮಿನೇಟ್ಗಳನ್ನು ತಗೊಂಡು ಈ ಥೀಮನ್ನು ಅಚೀವ್ ಮಾಡಿರುವಂಥದ್ದು. ಆ್ಯಂಡ್ ಅಗೇನ್ ನೀವು ಸೀಲಿಂಗಲ್ಲಿ ನೋಡಿದರೆ ಇದೇ ಥೀಮ್ ಇದು ಲೀನಿಯರ್ಲಿ ನಿಮಗೆ ವಿಜುವಲಿ ಒಂದು ಕನೆಕ್ಟ್ ಆಗುತ್ತೆ. ಲೇಯರ್ಸ್ ಆಫ್
ಲೆವೆಲ್ ಆಫ್ ಸೀಲಿಂಗ್ ಕೊಟ್ಟಿದ್ದೀವಿ. ಅದ್ರಲ್ಲಿ ಅಗೇನ್ ಲೈಟಿಂಗು ಇಂಡೈರೆಕ್ಟ್ಲಿ ಇಂಡಲ್ಜ್ ಆಗಿ ಅಂದರೆ ಎಮಿಟ್ ಆಗುತ್ತೆ. ಸೊ ಇದೆಲ್ಲ ಆ್ಯಂಬಿಯನ್ಸ್ ಓರಿಯೆಂಟೆಡು ಆ್ಯಂಡ್ ಈ ಥೀಮಿಗೆ ಸೂಟ್ ಆಗುವಂಥದ್ದು. ಆ್ಯಂಡ್ ಒಂದು ಪರ್ಪಸ್ ಸ್ಟಡಿ ಟೇಬಲು, ಬೆಡ್ರೂಮು, ವಾರ್ಡ್ರೋಬ್ ಸಫಿಷಿಯೆಂಟ್ ಸ್ಪೇಸು, ಟ್ರೋಫಿ ಡೆಕ್ ಸ್ಟ್ಯಾಂಡು ಇದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಈ ಥೀಮನ್ನು ಕೊಟ್ಟಿದ್ದೀವಿ. ಆ್ಯಂಡ್ ಅಗೇನ್ ಇಲ್ಲಿ ರೈಟಿಂಗ್ ಲ್ಯಾಕೆಟ್ ಬೋರ್ಡ್ ಕೊಟ್ಟಿದ್ದೀವಿ. ಸೊ ಬರೆಯೋಕ್ಕೆ ಆ್ಯಂಡ್ ಆ್ಯಂಬಿಯನ್ಸ್ ಕ್ರಿಯೇಟ್ ಮಾಡೋಕ್ಕೂ ಇದು ಹೆಲ್ಪ್ ಆಗುತ್ತೆ. ಸೊ ಲೈಟ್ ಆನ್ ಮಾಡಿಕೊಂಡ್ರೆ ಬೇರೆ ಯಾವುದೂ ಲೈಟ್ ಬೇಕಾಗಲ್ಲ ಓದೋಕ್ಕೆ. ಅಂದ್ರೆ ಅಲ್ಲಿ ಬರೀಬೋದು. ಹೌದು, ಇದ್ರಲ್ಲೂ ಬರಿಬೋದು. ಆ್ಯಂಡ್ ಇಲ್ಲಿ ಸಫಿಷಿಯೆಂಟಾಗಿ ಅವ್ರಿಗೆ ರೆಫರ್ ಮಾಡಿಕೊಂಡು ಅವ್ರ ವರ್ಕನ್ನು ಅವ್ರು ಮಾಡ್ಕೋಬೋದು. ಇಲ್ಲಿ ಥೀಮ್ ನೋಡಿದ್ರೆ ಡಾರ್ಕ್ ಅಂತ ಹೇಳೋಕ್ಕಾಗಲ್ಲ, ಇದೊಂದು ಸ್ವಲ್ಪ ಬ್ರೈಟ್ ಆ್ಯಂಡ್ ವಾರ್ಮ್ ಇದೆ. ಸೊ ಮಕ್ಕಳಿಗೆ ಒಂದು ಎಜುಕೇಷನ್ ರಿಲೇಟೆಡು ಅವರು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಥವಾ ಅವರು ಒಂಥರ ವಾರ್ಮ್ ಫೀಲಲ್ಲಿ ಇರಬೇಕು ಅಂತ ಹೇಳೋ ಕಾನ್ಸೆಪ್ಟಲ್ಲಿ ಕೊಟ್ಟಿರುವಂಥದ್ದು. ಅಂದರೆ ಅಗೇನ್ ಅಲ್ಲಿ ನೋಡಿರುವಂಥ ಎಲ್ಲ ಪ್ಯಾಟರ್ನ್ಗಳು ಇಲ್ಲಿ ವಾರ್ಡ್ರೋಬಲ್ಲಿ, ಸೀಲಿಂಗಲ್ಲಿ ಎಲ್ಲ ನಾವು ಕನೆಕ್ಟ್ ಮಾಡಿದ್ವಿ. ಕಲರ್ಗಳನ್ನು ಬೇರೆ ಕೊಟ್ಟಿದ್ವಿ. ಇದು ಪೇರೆಂಟ್ಸ್ ಬೆಡ್ರೂಮು 3ನೇದು. ಸೊ 3 BHKಯಲ್ಲಿ 3ನೇ ಬೆಡ್ರೂಮ್ ಇದು. ಸೊ ಇದೊಂದು ಸ್ವಲ್ಪ ರೆಡ್ ಥೀಮಲ್ಲಿ ಡಿಫ್ರೆಂಟಾಗಿ ಮಾಡಿದ್ದೀವಿ. ಅಲ್ಲಿಗೆ ಇನ್ನೊಂದು ಚಿಕ್ಕದು ಬೆಡ್ ಪ್ರೊವಿಷನ್ ಇದೆ. ಆಮೇಲೆ ಇಲ್ಲೊಂದು ವಾರ್ಡ್ರೋಬ್ ಕೊಟ್ಟಿದ್ದೀವಿ. ಕರ್ಟನ್ಸನ್ನು ಕ್ಲೋಸ್ ಮಾಡ್ಕೊಂಡು ತೋರಿಸಿದ್ವಿ. ಇದು ಡೇ ಟೈಮೇ, ಏನಕ್ಕೆ ಲೈಟಿಂಗಿದು ಇಂಪಾರ್ಟೆನ್ಸು, ನೈಟ್ ಹೆಂಗಿದು ವರ್ಕ್ ಆಗುತ್ತೆ ಅಂತ ತೋರಿಸ್ಬೇಕಾಗಿತ್ತು. ಆ್ಯಂಡ್ ಓಪನ್ ಬಾಲ್ಕನಿ. ಸೊ ವೆನ್ ಬಾಲ್ಕನಿ ಓಪನ್ ಆಗಿ ಕರ್ಟನ್ಸನ್ನು ಯಾವತ್ತು ಆನ್ ಇಟ್ಟಾಗ ವಿಲ್ ಗೆಟ್ ಲಾಟ್ ಆಫ್ ಬ್ರೈಟ್ನೆಸ್ ಆ್ಯಂಡ್ ತುಂಬ ವೆಂಟಿಲೇಷನು ಚೆನ್ನಾಗಿದೆ. ಬ್ಯೂಟಿಫುಲ್ ಪ್ರಾಪರ್ಟಿನೂ, ಒಳ್ಳೆ ವ್ಯೂನೂ ಇದೆ, ಆ್ಯಂಬಿಯನ್ಸ್ ಇದೆ. ಸೊ ಇದನ್ನೆಲ್ಲ ಇಂಡಲ್ಜ್ ಮಾಡಿಕೊಂಡು ನಾವು ಒಂದು ಥೀಮ್ ಕ್ರಿಯೇಟ್ ಮಾಡಬೇಕಾಗಿತ್ತು. ಇಲ್ಲಿ ಬಾಲ್ಕನಿಯಿಂದ ಆ್ಯಂಬಿಯೆಂಟ್ ಆಗಿ ಅಥವಾ ಈ ಮನೆಗೆ ಸಪೋರ್ಟು ಅಥವಾ ಮನೆಯನ್ನು ಎನ್ಹ್ಯಾನ್ಸ್ ಮಾಡಬೇಕು ಅಂತ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ವಿತ್ ಲೈಟ್ ಆರ್ ವಿದೌಟ್ ಲೈಟು ಸೂಟ್ ಆಗುವಂಥ ಒಂದು ಥೀಮನ್ನು ಅಲ್ಲಿ ಕೊಟ್ಟಿರುವಂಥದ್ದು. ಸೊ ಹೊರಗಡೆ ಬಂದರೆ ಫುಲ್ ಎನ್ವೈರ್ಮೆಂಟು ಆರ್ ನೇಚರ್ ಫ್ರೆಂಡ್ಲಿಯಾಗಿ ಒಂಥರ ಗಾಳಿ ಬೆಳಕು ಚೆನ್ನಾಗಿರುತ್ತೆ. ಇದು KR ಪುರಂ ಮತ್ತು ಹೊಸಕೋಟೆ ಮಧ್ಯೆ ಇರುವಂಥ ಶ್ರೀರಾಮ್ ಬ್ಲೂ ಅಂತ ಹೇಳೋ ಪ್ರಾಪರ್ಟಿಲಿ 3 BHK ಅಪಾರ್ಟ್ಮೆಂಟ್ದು ಇಂಟೀರಿಯರ್ಸ್ ವರ್ಕ್ ಮಾಡಿರುವಂಥದ್ದು. ಇಲ್ಲಿ ಈ ಪ್ರಾಜೆಕ್ಟ್ ನೋಡಿದ್ರಲ್ಲ, ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಯಾರೇ ಏನೇ ಎನ್ಕ್ವೈರಿ ಇದ್ದರೂ, ಏನೇ ಟೈಪ್ ಆಫ್ ಟೇಸ್ಟ್ ಇದ್ರೂ ನಾವು ಅದನ್ನು ಅರ್ಥ ಮಾಡ್ಕೊಂಡು ಮಾಡ್ತೀವಿ. ನನ್ನ ಕಂಪ್ನಿ ಬಂದುಬಿಟ್ಟು ಆಡ್ವಿ ಇಂಟೀರಿಯೋ ಅಂತ ಕನಕಪುರ ರೋಡ್ ಹತ್ರ ಇಸೂರು ಲೇಔಟ್ ಅಂತ ಇದೆ, ಅಲ್ಲಿದೆ. ಸೊ 2015ಇಂದ ನಾವು ಇದ್ದೀವಿ ಬ್ಯಾಂಗ್ಳೂರಲ್ಲಿ, ಪ್ರಾಜೆಕ್ಟ್ಸು ಅಕ್ರಾಸ್ ಕರ್ನಾಟಕ ಮಾಡ್ತಾ ಇದ್ದೀವಿ. ಸೊ ಆಡ್ವಿ ಇಂಟೀರಿಯರ್ದಲ್ಲಿ ನಮಗೆ ಪ್ರೊಫೆಷನಲ್ ಡಿಸೈನರ್ಸು ಕ್ರಿಯೇಟಿವ್ ಆಗಿ ಕಸ್ಟಮರ್ದು ಟೇಸ್ಟು, ಅವ್ರ ರಿಕ್ವೈರ್ಮೆಂಟನ್ನು ಅರ್ಥ ಮಾಡಿಕೊಂಡು ಡಿಸೈನ್ ಮಾಡೋಷ್ಟು ಕೇಪಬಲ್ ಆ್ಯಂಡ್ ಟ್ರೈನ್ಡ್ ಆಗಿರುವಂಥ ಡಿಸೈನರ್ಸ್ ಇದ್ದಾರೆ. ಎನಿ ಹೋಮ್ ಇಂಟೀರಿಯರ್ಸ್ ರಿಕ್ವೈರ್ಮೆಂಟ್ ಪ್ಲೀಸ್ ಡೂ ಕನೆಕ್ಟ್ ಅಸ್. ನಾನು ಶ್ರೀನಿಧಿ ಕಬೇಕೋಡ್ ಅಂತ, ಆಡ್ವಿ ಇಂಟೀರಿಯೋ ಮ್ಯಾನೇಜಿಂಗ್ ಡೈರೆಕ್ಟರ್. ಸೊ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಡೂ ಕನೆಕ್ಟ್ ಅಸ್.